ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕನ್ನಡ ಟ್ರೆಂಡ್ ಬಜ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾವೆಲ್ಲರೂ ಸಾಕಷ್ಟು ವೇಟ್ ಮಾಡ್ತಾ ಇದ್ವಿ ಟಾಕ್ಸಿಕ್ ಟೀಸರ್. ಅದ್ರ ಹಿಂದೆ ಒಂದು ಗ್ಲಿಮ್ಸ್ ಬಿಟ್ಟಿದ್ರು, ಅದಕ್ಕೆ ಸಾಕಷ್ಟು ಹಲವಾರು ಅಡಚಣೆಗಳು ಬಂದವು. ಆದರೆ ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ. ಬಟ್ ಈ ಥರ ಕ್ಯಾರೆಕ್ಟರ್ನ ನಾವು ಯಶ್ ಸರ್ನ ಯಾವತ್ತೂ ನೋಡಿದ್ದಿಲ್ಲ. ರಾಯ ಪಾತ್ರದಲ್ಲಿ ಯಾವ ಥರ ಇದ್ದಾರೆ, ಎಷ್ಟು ಟಾಕ್ಸಿಕ್ ಆಗಿದ್ದಾರೆ ಅಂತ. ಅದಕ್ಕೆಲ್ಲ ಒಂದು ಬ್ರೇಕ್ ಕೊಟ್ಟಾಯಿತು. ಇನ್ನೊಂದು ರೆಕಾರ್ಡ್ ಬರೆಯುವುದು ಪಕ್ಕ ಆಯಿತು. ಈ ಸಲ ಯುದ್ಧನೇ ಬೇರೆ. ಅವರುಗಳ ಕುತಂತ್ರನೇ ಬೇರೆ. ಎಲ್ರೂ ಎದುರಾಕೊಂಡು ಬದುಕಕ್ಕಾಗಲ್ಲ. ಹಠ ಬಿಟ್ಬಿಡು, ಗಿವ್ ಅಪ್ ರಾಯ. It's over. It's over when I say it's over. Until then, have some manners. Fucking manners. I'm home, Daddy. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಯಶ್ ಸರ್ ಟಾಕ್ಸಿಕ್ ಬಹು ನಿರೀಕ್ಷಿತ ಸಿನಿಮಾ ಇನ್ನೇನು 19 ಮೂರನೇ ತಿಂಗಳಂದು ರಿಲೀಸ್ ಆಗ್ತಿದೆ. ಎಲ್ಲರೂ ಬೇಗನೆ ಥಿಯೇಟ್ರಿಗೆ ಹೋಗಿ ಭೇಟಿ ಮಾಡಿ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಿ. ಅದನ್ನು ಬಿಟ್ಟು ಟೀಸರ್ನಲ್ಲಿ ಏನೆಲ್ಲ ಇತ್ತು ಅಂತ ನೋಡೋದಾದರೆ, ಒಂದು ಗೋವಾ ಬೀಚ್ನಲ್ಲಿ ನಡೀತಾ ಇರುವಂಥ ಒಂದು ದಂಧೆ, ಅದಕ್ಕೆ ಒಂದು ಟಾಕ್ಸಿಕ್ ಆಗಿರುವಂಥ ಒಬ್ಬ ವಿಲನ್ ಆರ್ ಹೀರೋ ಅಂತ ಹೇಳ್ಬೋದು. ಅದರಲ್ಲಿ ಇನ್ನೊಂದು ನಾವು ನೋಡ್ತಿರೋ ಅನ್ಎಕ್ಸ್ಪೆಕ್ಟೆಡ್ ಅಂದರೆ, ಅವರು ಬಿಯರ್ಡ್ ಇರಲಾರ್ದೇ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ಇದೆ, ಅದನ್ನು ನೋಡಬೇಕು. ವಿತ್ ಬಿಯರ್ಡ್ ಅಂತರೂ ಗ್ಯಾಂಗ್ಸ್ಟರ್ ಅಲ್ಲ, ಮಾನ್ಸ್ಟರ್ ಅವರು ಎಸ್ ಸರ್. ಆದಷ್ಟು ಬೇಗ ಬರಲಿ. ಟೀಸರ್ ನೋಡಿದ ಮೇಲೆ ಯಾವ ಥರ ಇದೆ ಅಂತ ಇವಾಗಲೇ ನಮಗೆ ಗೊತ್ತಾಗ್ಬಿಡ್ತು. KGFನ ಮೀರಿಸುವಂಥ ಫಿಲ್ಮ್ ಇದು. ಒಟ್ಟಾರೆ 5 ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗ್ತಿದೆ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳೋದಿಲ್ಲ, ಇದು ಆಲ್ರೆಡಿ ಇಂಗ್ಲೀಷ್ನ ಸಿನಿಮಾಗಳು ಯಾವ ಥರ ಇರುತ್ತೆ ಅಂತ ಗೊತ್ತು, ಆ ಥರನೇ ಇದೆ. ಬಟ್ ವಾಟ್ ಅ ಕ್ಯಾರೆಕ್ಟರ್ ಇನ್ ಯಶ್ ಸರ್ ಇನ್ ದಿಸ್ ವಿಡಿಯೋ. ಆ್ಯಂಡ್ ಗ್ಲಿಮ್ಸ್ ಹಾಕ್ತೀನಿ, ನೋಡ್ರಿ. ಇದು ನನ್ನ ರಿವ್ಯೂ ಆಗಿತ್ತು.